ಕೇಂದ್ರ ಸರ್ಕಾರ ನಮಗೆ ಸಾಕಷ್ಟು ಹಣ ಕೊಡಲ್ಲ, ನಮಗೆ ಏನೋ ಸರ್ಕಾರ ನಾವು ಇಷ್ಟೊಂದು ಟ್ಯಾಕ್ಸ್ ಕೊಡ್ತೀವಿ ಕರ್ನಾಟಕದಿಂದ ಕೊಡಲ್ಲ ಅಂತ ಹೇಳಿ. ಮಹದೇವಪುರ pays the highest tax in the entire country. Do you know that? Not just Karnataka. In the entire country, ಆ ಏರಿಯಾದಿಂದ ನೀವು ಲೆಕ್ಕ ತಗೊಂಡ್ರೆ highest tax is paid by that people of that Mahadevapura. ಅಲ್ಲಿ ಎಂತ ರಸ್ತೆ ಕೊಟ್ಟಿದ್ರಿ? ಆ ಟ್ಯಾಕ್ಸ್ ಯಾರಿಗೆ ಬರ್ತಾ ಇದೆ? ಸೆಂಟ್ರಲ್ ಗವರ್ಮೆಂಟ್ ಹೋಗ್ತಾ ಇದೆಯಾ? ಮೋದಿಗೆ ಹೋಗ್ತಾ ಇದೆಯಾ? ಅದೆಲ್ಲ ಎಲ್ಲ ಹೋಗ್ತಾ ಇದೆ ಟ್ಯಾಕ್ಸ್. ಅದನ್ನ ಇಟ್ಕೊಂಡು ನಿಮ್ಗೆ ಮಾಡಕ್ಕಾಗಲ್ಲ ಕೆಲಸ. ನಾವು ಹಿಂಗೆ ಕೇಳ್ಬಿಟ್ರೆ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ. ಬಿಜೆಪಿ ಕಾಲದಲ್ಲಿ ಹೆಂಗಿತ್ತು, ಕುಮಾರಸ್ವಾಮಿ ಕಾಲದಲ್ಲಿ ಹೆಂಗಿತ್ತು, ಈ ತರ ಎಲ್ಲ ಮಾತಾಡೋದು. ಯು ಹ್ಯಾವ್ ಟು ಸಿ ವಾಟ್ ಇಸ್ ದ ಗವರ್ಮೆಂಟ್ ಡೂಯಿಂಗ್, ಅದನ್ನ ಹೇಳ್ಬೇಕು. ಇಲ್ಲಿ ರೆಪ್ರೆಸೆಂಟೇಟಿವ್ ಆಗಿ ಬಂದವರು ಕೂಡ ದೇ ಹ್ಯಾವ್ ಟು ಟಾಕ್ ಅಬೌಟ್ ವಾಟ್ ದೇರ್ ಗವರ್ಮೆಂಟ್ ಇಸ್ ಡೂಯಿಂಗ್. ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಏನೋ ಅವರ ಹಿಂಬಾಲಿಗೆ ತರ ಇದಾರಲ್ಲ, ಆ ತರ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ದಿಸ್ ಇಸ್ ಎ ಪಬ್ಲಿಕ್ ಡಿಬೇಟ್ ನಲ್ಲಿ ಪಬ್ಲಿಕ್ ತರ ಮಾತಾಡಬೇಕು. ನಿಜ ರಾಘು ಸರ್, ಈಗ ನೋಡಿ, ಅದೇ ಹೈಯೆಸ್ಟ್ ಟ್ಯಾಕ್ಸ್ ಕೊಟ್ಟು 2 ವರ್ಷದ ಮಗು ಅದನ್ನ ಫುಲ್ ಸ್ಕ್ರೀನ್ ತಗೊಳ್ಳಿ. ಮಹದೇವಪುರದ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಅಲ್ಲಿನ ಕಾಮಗಾರಿಯ ಪ್ರಗತಿ ಗಮನಿಸ್ತಿದ್ದೀವಿ. ಇದು ಬೆಂಗಳೂರು ರಸ್ತೆಗಳು, ಅದರ ಕಾಮಗಾರಿಯ ಪ್ರಗತಿಯ ಚಿತ್ರಣಗಳು. ಇದು ಹೈಯೆಸ್ಟ್ ಟ್ಯಾಕ್ಸ್ ಕೊಡ್ತಾ ಇರುವ ಆ ಭಾಗದ ಜನರ ದುಸ್ಥಿತಿನೋ ಅಥವಾ ಸುಸ್ಥಿತಿನೋ ಏನ್ ಹೇಳ್ಬೇಕು ರಾಘವೇಂದ್ರ ಸರ್? ಇದು ನಿಮ್ಮ ಏರಿಯಾ ಇದು. ನಾನು ಅಲ್ಲಿ 30 ವರ್ಷಗಳಿಂದ ಅಲ್ಲಿದ್ದೀನಿ. ನಮ್ಮ ಏರಿಯಾನೇ. ನನಗೆ ನಾಚಿಕೆ ಆಗ್ತಾ ಇದೆ ಹೇಳ್ಕೊಳ್ಳೋದಕ್ಕೆ. ನಾನಿಲ್ಲಿ ಏನೋ ನಮಗೊಂದು ಭರವಸೆ ಸಿಗುತ್ತೆ, ನಮಗೆ ಒಂದು ಸಾಂತ್ವನ ಹೇಳ್ತೀರಾ, ಎಲ್ಲ ರಾಜಕೀಯ ವ್ಯಕ್ತಿಗಳು ಸಂತಾಪ ಹೇಳ್ತೀರಾ ಅಂತ ನಾನು ಬಂದಿದ್ದೆ. ನನಗೆ ಇದೆಲ್ಲ ಈ ಥರ ಕಿತ್ತಾಟಗಳು ಇದೆಲ್ಲ ನಮ್ಗೆ ಅಭ್ಯಾಸ ಇಲ್ಲ. ನಾವೇನೋ ಮೇಡಮ್ ಅವ್ರು ಏನಾದರೂ ಮಾಡ್ಕೊಳ್ಳಿ ಮೇಡಮ್, ಅದು ಮಹಾಭಾರತನೋ ಕುರುಕ್ಷೇತ್ರನೋ ನಮಗೆ ಬೇಕಾಗಿಲ್ಲ ಮೇಡಮ್. ನಮ್ಮ ಮಕ್ಕಳನ್ನ ಕಳ್ಕೊಂಡಿದೀವಿ, ನಮ್ಮ ಮನೆ ಮಗುನ ಕಳ್ಕೊಂಡಿದೀವಿ. ಇನ್ನೊಂದು ಮಗುಗೆ ಈ ರೀತಿ ಆಗಬಾರ್ದು. ಅದ್ರ ಬಗ್ಗೆ ಏನಾದರೂ ಆಲೋಚನೆ ಮಾಡಿ ಅದಕ್ಕೆ ಒಂದು ಶಾಶ್ವತವಾಗಿ ಪರಿಹಾರ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಮೇಡಮ್. ಇವತ್ತೂ ಅದು ತಾತ್ಕಾಲಿಕವಾಗಿ ಇದು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಅದಕ್ಕೆ ಶಾಶ್ವತವಾಗಿ ಅದಿರೋದು 1 ಕಿಲೋಮೀಟರ್ ರೋಡ್ ಮೇಡಮ್. ಅದು ಅಲ್ಲಿ ಆ 1 ಕಿಲೋಮೀಟರ್ ರೋಡಲ್ಲಿ 7 ಸ್ಕೂಲ್ಗಳಿದಾವೆ ಮೇಡಮ್. ಪ್ರೀ ಸ್ಕೂಲ್ಗಳಿದೆ, ಬೇಬಿ ಸಿಟ್ಟಿಂಗ್ಸ್ಗಳಿದ್ದಾವೆ, ಒಳ್ಳೆ ದೊಡ್ಡ ಸ್ಕೂಲ್ಗಳಿದೆ, ಅಪಾರ್ಟ್ಮೆಂಟ್ಸ್ಗಳಿದ್ದಾವೆ. ಎಲ್ಲ ಪ್ರಜೆಗಳು ಎಲ್ಲ ಥರದ ಧರ್ಮದವರು ಅಲ್ಲಿದ್ದಾರೆ ಮೇಡಮ್. ನಮಗೆ ಬೇಕಾಗಿರೋದು ನ್ಯಾಯಯುತವಾದ ರೋಡು, ಒಂದು ಡ್ರೈನೇಜು, ಒಂದು ಸ್ಟ್ರೀಟ್ ಲೈಟು. ನೀವು ಸಂಜೆ ಇಷ್ಟೊತ್ತಿಗೆ ಬಂದರೆ ಕಾಡು ಥರ ಇರುತ್ತೆ ಮೇಡಮ್. ಅದು ನೀವು ಯಾರಾದ್ರೂ ಒಂದು ಶಾಸಕರು ಬಂದು ನೋಡಿ. ಬೆಂಗಳೂರು ಹೈಯೆಸ್ಟ್ ಟ್ಯಾಕ್ಸ್ ಕೊಡ್ತಾ ಇರುವ ಜಾಗ ಮಹದೇವಪುರ, ಸ್ಟ್ರೀಟ್ ಲೈಟ್ ಇಲ್ಲ. ಆಯ್ತು, ತುಂಬಾ ಪಿಕ್ ಪಾಕೆಟ್ ಆಗುತ್ತೆ, ಚೈನ್ ಸ್ನ್ಯಾಶಿಂಗ್ ಆಗ್ತಾ ಇದೆ. ಯಾರಿಗೆ ಹತ್ರ ಏನ್ ಹೇಳಿದ್ರು, ಎಷ್ಟೋ ವೃದ್ಧರು ಕೂಲಿನಲ್ಲಿ ಮಾಡ್ಕೊಂಡು ಹೋಗೋರೆಲ್ಲ ಬಿದ್ದು ಎದ್ದು. ನಾವಾದ್ರೂ ಇಲ್ಲಿ ತನಕ ಬಂದಿದ್ದೀವಿ ಮೇಡಮ್. ಅವ್ರ ಪಾಪ ಸೊಂಟ ಮುರ್ಕೊಂಡು ಕೈಕಾಲು ಮುರ್ಕೊಂಡು ಕೆಲ್ಸಕ್ಕೆ ಹೋಗದೆ, ಊಟ ತಿಂಡಿಗೆ ಇಲ್ಲದೆ ರೋಡಲ್ಲಿ ಎಷ್ಟೋ ಜನ ಭಿಕ್ಷೆ ಬೇಡ್ತಾ ಕೂತಿದ್ದಾರೆ ಮೇಡಮ್. ಕೆಲಸ ಮಾಡ್ತಿದ್ದು ವಯಸ್ಸಲ್ಲಿರೋರೆಲ್ಲ ಅಷ್ಟೊಂದು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ನಾವು ರಸ್ತೆ ಬಗ್ಗೆ ಮಾತನಾಡ್ತಿದ್ವಿ. ಲೆಟ್ಸ್ ಟಾಕ್ ಅಬೌಟ್ ಫ್ಯೂ ಮೋರ್ ಬೇಸಿಕ್ಸ್ ಸರ್. ಕಳೆದ 1 ವಾರದಲ್ಲಿ ರಿಪಬ್ಲಿಕ್ ಕನ್ನಡ ಅಥವಾ ಕನ್ನಡದ ಎಲ್ಲಾ ಮಾಧ್ಯಮಗಳು ಕವರ್ ಮಾಡಿರುವ ಕೆಲವೊಂದಷ್ಟು ಕನ್ಸರ್ನ್ ಗಳನ್ನು ನಿಮ್ಮ ಮುಂದೆ ಇಟ್ಬಿಡ್ತೀನಿ ಸರ್. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಾಜುಗೌಡರು ಕೆಲವೊಂದಷ್ಟು ಅವ್ಯವಸ್ಥೆ ಬಗ್ಗೆ ಹೇಳ್ತಿದ್ರು. ಇನ್ ಜನರಲ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಗಳ ಸರಬರಾಜೆ ಆಗ್ತಿಲ್ವಂತೆ. ಹೇಳ್ತಿರೋದು ನಾವಲ್ಲ ಸರ್, ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘ ರಿಟನ್ ಲೆಟರ್ ಅಲ್ಲಿ ಬರೆದಿದ್ದಾರೆ ಸರ್. ಅದರ ಜೊತೆಗೆ SC/ST ಸಮುದಾಯದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಆಗ್ತಿಲ್ವಂತೆ. ಜಮೀರ್ ಅಹಮದ್ ಅವರ ಕ್ಷೇತ್ರ ಚಾಮರಾಜಪೇಟೆ, ನಿಮ್ಮದೇ ಸರ್ಕಾರದ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್, ಹಸು ಕಟ್ಟೋ ಅದೇನಂತಾರೆ ಕೊಟ್ಟಿಗೆಗಿಂತ ಕಡೆಯಾಗಿದೆ ಇಂದಿರಾ ಕ್ಯಾಂಟೀನ್. ಇದು ನಾವು ಪ್ರಸಾರ ಮಾಡಿದ ಸುದ್ದಿ ಸರ್. ಮೈಸೂರು ರಸ್ತೆ, ನಾನು ಅವಾಗಲೇ ಹೇಳ್ತಾ ಇದ್ದೆ, ಪಿರಿಯಾಪಟ್ಟಣ ರಸ್ತೆ 3 ಕೋಟಿ ಖರ್ಚು ಮಾಡಿದಾರಂತೆ, 3 ತಿಂಗಳಲ್ಲಿ ಕಿತ್ಕೊಂಡು ಹೋಗಿದೆ. ಐ ಕ್ಯಾನ್ ಗೋ ಆನ್. 43 ಇಲಾಖೆಗಳಲ್ಲಿ 5,000 ಕೂಡ, ಇದು ಕಾಂಗ್ರೆಸ್ನ ಪ್ರಣಾಳಿಕೆಯ ಭಾಗ. 1 ಲಕ್ಷ ಉದ್ಯೋಗ 1 ವರ್ಷದಲ್ಲಿ, 5,000 ಕೂಡ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತ ಹೇಳಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಅಂದ್ರೆ ಆರ್ ವಿ ಡಿಮ್ಯಾಂಡಿಂಗ್ ಟೂ ಮಚ್? ಬೇಸಿಕ್ ಫೆಸಿಲಿಟಿ ಕೊಡಿ ಅಂತ ಜನರು ಕೇಳೋದು ಸರ್ಕಾರಕ್ಕೆ ದುಬಾರಿನಾ ಅಂತ ನೋಡಿ. ಬೇಸಿಕ್ ಫೆಸಿಲಿಟಿ ಕೊಡೋದು ಸರ್ಕಾರದ ಆದ್ಯ ಕರ್ತವ್ಯ. ಅದು ಕೊಡಲೇಬೇಕು, ಕೊಡ್ತೀವಿ ಮೇಡಮ್. ಅದರಲ್ಲಿ 2 ಮಾತಿಲ್ಲ ಸ್ಮಿತಾ ಅವರೇ. ನೀವು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಮುಂದೆ ಮಾತಾಡ್ತೀನಿ. ಮಹದೇವಪುರಕ್ಕೆ ಅನುದಾನ ಬಂದಿಲ್ಲ ಅಂತಿದ್ದಾರಲ್ಲ, ಆ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಆಗ್ಬಿಟ್ಟು ಜಲ್ಲಿಯಿಂದ ಆಗಿರುವ ಅನಾಹುತ ಅದಾಗಬಾರ್ದಾಗಿತ್ತು. ಪದೇ ಹೇಳ್ತಾ ಇದ್ದೀನಿ, ನಮ್ಮ ಮಾಧ್ಯಮದ ಮೂಲಕ ಕ್ಲಿಯರ್ ಆಗಬೇಕು ಮೇಡಮ್. ಅದು ಪಾಟೋಲಿಂದ ಬಿದ್ದಿದ್ದಲ್ಲ, ಆಗಿದ್ದ ಅನಾಹುತ. ಅದು ಜಲ್ಲಿ ಮತ್ತು ರೋಡ್ ಕಾಮಗಾರಿ ನಡೀತಿದೆ, ಅವೈಜ್ಞಾನಿಕ ಕಾಮಗಾರಿ. MLAಗೂ ಅಷ್ಟೇ ಪವರ್ ಇದೆ ಟು ಹೋಲ್ಡ್ ದ ಅಕೌಂಟಬಿಲಿಟಿ ಆಫ್ ಇವರು ನಮ್ಮ ಯಾರು ಕಾಂಟ್ರಾಕ್ಟರ್ನ. ಹಾಗಾಗಿ ಅವ್ರದ್ದೇ ಅಷ್ಟೇ ಜವಾಬ್ದಾರಿ ಇದೆ ಮೇಡಮ್. ಹಂಗನ್ಬಿಟ್ಟು ನಾವು ಜವಾಬ್ದಾರಿಯಿಂದ ನುಡಿಸ್ಕೋತಾ ಇಲ್ಲ. DCM ಅವರು ಹೇಳಿದ್ದಾರೆ, ಯಾರು ಕಾಂಟ್ರಾಕ್ಟ್ನ
ಚೆಕ್ ಮಾಡಿಬಿಟ್ಟು ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿ ಅಂತ ಹೇಳಿದರೆ ನಾವು ಅದನ್ನು ಸರ್ಕಾರದ ಭಾಗವಾಗಿ ನಾವು ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಅವ್ನು ಯಾವನು ನಿಧಾನ ಮಾಡಿದಾನ ಕಾಮಗಾರಿ ಅವನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟು ಅವನ್ನ ಮಾಡ್ತೀವಿ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು, ಇದು ಔಷಧಿ ಬಗ್ಗೆ ಮಾತಾಡಿದ್ವಿ. ಇವತ್ತು ನಾವು ಸರ್ಕಾರದ ಎಲ್ಲ ಆಸ್ಪತ್ರೆಗಳಲ್ಲಿ ಸರ್ಕಾರದ ಭಾಗವಾಗಿ ನಾವು ಫ್ರೀ ಔಷಧಿ ಕೊಡಬೇಕು ಅಂತ ನಮ್ಮ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರದಲ್ಲೂ KSMCL ಕರ್ನಾಟಕ ಸ್ಟೇಟ್ ಮೆಡಿಕಲ್ ಅದೊಂದು ಭಾಗವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಉಚಿತವಾಗಿ ಔಷಧಿ ಕೊಡಬೇಕು. ತಾಂತ್ರಿಕ ತೊಂದರೆಯಿಂದ 2 ವಾರದಿಂದ ಡಿಸ್ಪರ್ಸ್ ಆಗಿಲ್ಲ. ಇದರಿಂದ ಅದನ್ನ ಇವತ್ತು ಬೆಳಗ್ಗೆ ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೇಳಿದ್ದಾರೆ, ಅದು ನಾಳೆಯಿಂದ ಎಲ್ಲ ಭಾಗಗಳಿಗೂ ಔಷಧಿ ಸರಬರಾಜು ಆಗುತ್ತೆ ಅಂತ. ನಿನ್ನೆ ಕೂಡ ಇದು ನಮ್ಮ ಮಂತ್ರಿಗಳು ಎಲ್ಲ ನಾನೊಂದು ವಿಷಯ ನೋಡಿದೆ. ನಿನ್ನೆನೂ ಕಂದಾಯ ಸಚಿವರು ಅದೊಂದು ಹೊಳೆ ನರಸೀಪುರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿಬಿಟ್ಟು ಅಲ್ಲೂ ಒಂದು ನಿಮ್ಮ ಮಾಧ್ಯಮದವರು ಪ್ರಸಾರ ಮಾಡಿದ್ದೀರ ಅದನ್ನು, ಅಲ್ಲೂ ಹೋಗ್ಬಿಟ್ಟು ವಿಸಿಟ್ ಮಾಡಿದ್ದಾರೆ, ಸರ್ಪ್ರೈಸ್ ವಿಸಿಟು. ಇದು ಆಸ್ಪತ್ರೆಗಳಲ್ಲಿ ದಾಸ್ತಾನು ಇತ್ತು, ಯಾವುದೋ 1, 2, 3 ಆಸ್ಪತ್ರೆಗಳಿಲ್ವೇನೋ ಅದನ್ನು ನಾವು ಆರೋಗ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೇಳಿದ್ದಾರೆ, ಅದನ್ನು ಏನಿದೆ ಅಕೌಂಟಬಿಲಿಟಿ ಫಿಕ್ಸ್ ಮಾಡಿಬಿಟ್ಟು ಅದೇನು ತಾಂತ್ರಿಕತೆ ಒಂದೇ ಅದೇ ಬಗೆಹರಿಸಿ ಅಂತ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ MD. ಆ ಸಮಸ್ಯೆ ಬಗೆಹರಿಸ್ತೀನಿ. ರಾಘವೇಂದ್ರ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಅಲ್ಲಿ ರಸ್ತೆ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಡ್ತಕ್ಕಂಥದ್ದು ಸರ್ಕಾರನ MLA ಯಾರು ಕೊಡ್ತಾರೆ? ನೋಡಿ ಅದು ಅಲ್ಲ, ನಿಮಿಷ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅದು KTPL ಇದು ಮುಖಾಂತರ ಅವರು ಯಾರು 3 ಜನ ಹಾಕಿರ್ತಾರೆ, ಯಾರು ಏನಪ್ಪ ಎಲಿಜಿಬಿಲಿಟಿ ಇದೆ ಅವ್ರು ಬರ್ತಾರೆ. ಸರ್ಕಾರನೇ ಕೊಡೋದು ಅಕೌಂಟಬಲ್. ನೀವು MLA ಡಿಫೆಂಡ್ ಮಾಡಕ್ ಕೂತಿದ್ದೀರಾ ಅಂತ ಹೇಳ್ಬಿಡಿ. I am from BJP. I am also defending BJP. You are defending BJP. Please don't say I am not a contract. ನೋಡಿ ಡಿಫೆಂಡ್ ಅಲ್ಲ, ನೋಡಿ ಸುತ್ತಿ ಕೊಡ್ತೀವಿ ನೀವು, ಸುತ್ತಿ ಸುತ್ತಿ ಕೊಡ್ತೀವಿ ಇಲ್ಲಿವರೆಗೂ. ರಾಮಕೃಷ್ಣ ಸರ್, ಒಂದೇ ನಿಮಿಷ. ಅವರು ಧರಣಿ ಕುತ್ಕೊಳ್ಬೇಕು MLA ಕರ್ತವ್ಯ ಅಂತ ಹೇಳಿದ್ದಾರೆ, ನಾನು ಕೇಳಿಸ್ಕೊಂಡಿದ್ದೀನಿ. ಬಟ್ ಸರ್, ಚೇಂಜ್ ದ ನೆರೇಟಿವ್. ನಿಮಗೆ ಸರ್, ಐ ಥಿಂಕ್ ಯು ಶುಡ್ ಚೇಂಜ್ ದ ನೆರೇಟಿವ್ ಸರ್. ಪ್ರಶ್ನೆ ಕೇಳೋರು ಸರ್ಕಾರಕ್ಕೆ ಎಲ್ಲರೂ ಕೂಡ ಬಿಜೆಪಿ ಏಜೆಂಟು, ಪ್ರಶ್ನೆ ಮಾಡಿದ ತಕ್ಷಣ ಬಿಜೆಪಿ ಚಾನೆಲ್ ಹಂಗಾಗಲ್ಲ ಸರ್. ಪ್ರಶ್ನೆ ಮಾಡೋರು ಇವತ್ತು ನಾವು ಮಾತನಾಡ್ತಾ ಇರೋದು ತ್ರಿಶೂಲ್ ಪರವಾಗಿ. ನೀವು ತ್ರಿಶೂಲ್ ಪರವಾಗಿ ಮಾತಾಡೋರನ್ನ ಗೋಬಿ ಮೀಡಿಯಾ ಅಂತಂದ್ರೆ ಐ ಡೋಂಟ್ ಫೀಲ್ ಇಟ್ ಒಫೆನ್ಸಿವ್. ತ್ರಿಶೂಲ್ ಅನ್ನೋ 2 ವರ್ಷದ ಪುಟ್ಟ ಕಂದಮ್ಮನ ಪರವಾಗಿ ಪ್ರಶ್ನೆ ಕೇಳಿದ್ರು ಕೂಡ ನೀವು ಗೋಧಿ ಮೀಡಿಯಾ ಅಂತೀರಾ ಅಂತಂದ್ರೆ ಐ ಥಿಂಕ್ ಯು ಹ್ಯಾವ್ ಟು ಚೇಂಜ್ ಯುವರ್ ನರೇಟಿವ್. ನೋಡಿ ಮೇಡಮ್, ನಿಮ್ ಡಿಬೇಟ್ ಸ್ಟಾರ್ಟ್ ಆಗಕ್ ಮುಂಚೆನ ಸಾಂತ್ವನ ಹೇಳಿದೆ. ನಮಗೂ ಮಾನವೀಯತೆ, ನನಗೂ ಮಗ ಇದ್ದಾನೆ, ಸಾಂತ್ವನ ಹೇಳಿದೆ. ಅನುದಾನ ಕೊಟ್ಟಿಲ್ಲ ಅಂತಾರಲ್ಲ, ಪದೇ ಹೇಳ್ತೀನಿ, 100 ಸರಿ ಹೇಳ್ತೀನಿ, 1000 ಸರಿ ಹೇಳ್ತೀನಿ. ಕಾಮಗಾರಿಗಳ ವಿಳಂಬದ ಬಗ್ಗೆ ಕಾಮಗಾರಿ ವಿಳಂಬ ಅಕೌಂಟಬಿಲಿಟಿ ಇಲ್ವಾ ಮೇಡಮ್? 100% ನಾನು ಅದಕ್ಕೆ ಕೇಳಿದೆ ಚಂದ್ರಶೇಖರ್ ಅವರಿಗೆ, ಏನ್ ಮಾಡ್ತಿದ್ದಾರೆ ಅಂತ 100 ಸತಿ ಪ್ರಶ್ನೆ ಕೇಳಿದೆ, ಮತ್ತೆ ಕೇಳ್ತೀನಿ. ಫೋನ್ ಎತ್ತಲ್ಲ ಸರ್ ಅವರು. ನಮ್ಮ ಪ್ರತಿನಿಧಿ 2ನೇ ಸತಿ ಕಾಲ್ ಮಾಡಿದಾಗ್ಲೇ ಎತ್ತಲಿಲ್ಲ. ಇದು ಅವರಲ್ಲ, ಎಲ್ಲಾ ಆಲ್ಮೋಸ್ಟ್ ಶಾಸಕರಿಗೆ ಪ್ರಶ್ನೆ ಕೇಳಿದಾಗ್ಲೂ ಕೂಡ ಹಿಂಗೆ ಮಾಡೋದವರು. ಎನಿವೇ, ಕಮಿಂಗ್ ಬ್ಯಾಕ್ ಟು ದ ಆಕ್ಚುಯಲ್ ಮ್ಯಾಟರ್, ಕಾಮಗಾರಿಗಳಲ್ಲಿ ಆಗ್ತಾ ಇರುವ ವಿಳಂಬ ಸರ್. ಆ BWSSP ಚೇಂಬರ್ ಅಲ್ಲಿ ಬಿದ್ಬಿಟ್ಟು ಒಂದು 14 ವರ್ಷದ ಪುಟ್ಟ ಮಗು ಪ್ರೀತಮ್ ಸಾಯ್ತು. ಯಾಕೆ? ಕಾಮಗಾರಿ ಡಿಲೇ ಆಗ್ತಿದೆ. ಈ ರಸ್ತೆ ಕೂಡ ಅವೈಜ್ಞಾನಿಕ. ಯಾಕೆ? ಸರಿಯಾದ ಟೈಮಲ್ಲಿ ಟೆಂಡರ್ ಇಲ್ಲ, ಟೆಂಡರ್ ಬಂದರೂ ಕೂಡ ಫಂಡ್ ರಿಲೀಸ್ ಆಗ್ತಾ ಇಲ್ಲ. ಇಂಥ ಮಾತುಗಳನ್ನ ಕೇಳಿ ಕಾಮಗಾರಿಗಳು ವಿಳಂಬ ಆಗಿ ಆಗ್ಬೇಕಾಗಿರೋ ಕೆಲಸಗಳು ಆಗ್ದಲೇ ಕೂಡ ಜನ ಹೈರಾಣ ಆಗೋಗ್ಬಿಟ್ಟಿದ್ದಾರೆ. ಇದನ್ನ ಯಾರು ಪ್ರಶ್ನೆ ಮಾಡೋಣ ನಾವು? ನಾನು ಹೇಳ್ತಕ್ಕಂಥ ಉತ್ತರ ನೀವು ಯಾವಾಗಲೂ ಫ್ಯಾಕ್ಟ್ ಚೆಕ್ ಮಾಡ್ಕೋಬಹುದು. ಫೆಬ್ರವರಿ ಈ ತಿಂಗಳು 2026ರಲ್ಲಿ ಕರ್ನಾಟಕ ಸರ್ಕಾರದಿಂದ ಕಾಂಟ್ರಾಕ್ಟರ್ಸ್ಗೆ ಇರ್ತಕ್ಕಂಥ ಬಾಕಿ 37,000 ಕೋಟಿ. 37,000 ಕೋಟಿ ಕಾಂಟ್ರಾಕ್ಟರ್ಸ್ಗೆ ಬ್ಯಾಲೆನ್ಸು.
ಇವ್ರು ಹೇಳ್ತಾರೆ ಕಾಂಟ್ರಾಕ್ಟರ್ನ ಕರೆದು ಮಾತಾಡ್ತಾರೆ ಅಂತೇಳಿ. ಹೋದ ವರ್ಷ ಇದೇ ಆಗಸ್ಟ್ ಒಳಗಡೆಗೆ ಅವ್ರ ಅಸೋಸಿಯೇಷನ್ ಅವ್ರು ಹೇಳಿದ್ರು ರಾಷ್ಟ್ರಪತಿಗೆ ಪತ್ರ ಬರೀತಾ ಇದೀವಿ, ನಮಗೆ ವಿಷ ಕೊಟ್ಬಿಟ್ಟು ಸತ್ತೋಗ್ತೀವಿ ಅಂತೇಳಿ. ಏನಾದ್ರು ಇವತ್ತಿಗೆ ಬದಲಾವಣೆ ಆಗಿದೆಯಾ? ಆವತ್ತಿದ್ದು 17,000 ಕೋಟಿ ಬ್ಯಾಲೆನ್ಸು, ಇವತ್ತಾಗಿದೆ 37,000 ಕೋಟಿ ಬ್ಯಾಲೆನ್ಸು. ಅದ್ರಲ್ಲಿ ವಾಟರ್ ರಿಸೋರ್ಸ್ ಮಿನಿಸ್ಟ್ರಿಗೆ 12,000 ಆದ್ರೆ PWDಗೆ ಆಲ್ಮೋಸ್ಟ್ 19,000 ಕೋಟಿ ಬ್ಯಾಲೆನ್ಸು. ಯಾರು ಏನ್ ಮಾಡ್ತಾರೆ? MLA ಏನ್ ಮಾಡ್ತಾರೆ? ಇದು ನೋಡಿ, ಇದು KSRTC ರಿಪೋರ್ಟು. KSRTC 4 ನಿಗಮ ಸೇರಿ ಇವತ್ತು 26,054 ಟೋಟಲ್ ಬಸ್ಗಳಿದೆ ಸ್ಮಿತಾ. ಅದರಲ್ಲಿ ಇವತ್ತಿಗೆ 6,118 ಬಸ್ಸು ಕೆಟ್ಟು ನಿಂತಿದೆ. ರಿಪೇರಿ ಮಾಡೋಕೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಏನೋ 26,000 6,000 ಕೆಟ್ಟಿದೆ, ಕಾಲ್ಬಾಕಿಂತ ಹೆಚ್ಚು. ಎಲ್ಲಿ ಹೋಗ್ತಾರೆ ಜನ ಅಂದ್ರೆ ಇವ್ರು ಹೇಳ್ತಿರ್ತಕ್ಕಂಥದ್ದು ಮೆಡಿಸಿನ್. ಇವತ್ತಿನ ಹೇಳಿದ್ರು ಮೆಡಿಸಿನ್ ಪ್ರಾಬ್ಲಮ್ ಇವತ್ತಿಂದಲ್ಲ, ಕಳೆದ ಆಗಸ್ಟ್ ಇಂದ ಖಾಲಿ ಬಿದ್ದಿದೆ. ತುಮಕೂರು ಹಾಸ್ಪಿಟಲ್ ಅಲ್ಲಿ ನಾವೇ ಹೋರಾಟ ಮಾಡಿದೀವಿ ಅದಕ್ಕೆ. ಅಂದ್ರೆ ಮೆಡಿಕಲ್ ದುಡ್ಡಿಲ್ಲ, ವಾಟರ್ ರಿಸೋರ್ಸ್ ಮಿನಿಸ್ಟರ್ ದುಡ್ಡಿಲ್ಲ, ಯಾರ ಹತ್ರ ದುಡ್ಡಿದ್ದಾರೆ? ಬರ್ಬಾದ್ ಮಾಡೋದ್ರಲ್ಲ, ರಾಜ್ಯ ದಿವಾಳಿ ಮಾಡೋಗಿದಾರಲ್ಲ. ಇದನ್ನ ರಿಪೋರ್ಟ್ಗಳು ಹೇಳ್ತಾರೆ. ಹೋಗಿಲ್ಲ ಸರ್, ಇನ್ನೂ 2 ವರ್ಷ ಇದೆ ಕೈಯಲ್ಲಿ ಅವ್ರಿಗೆ. ಈಗ ಇನ್ನೇನು ದಿವಾಳಿ ಇನ್ನೇ ಅರ್ಥ ಹೇಳಿ? ಇವರು ಅಂಗನವಾಡಿ ಮಕ್ಕಳಿಗೆ ತರಕಾರಿ ಕೊಟ್ಟಿಲ್ಲ ರೀ. 2 ತಿಂಗಳದ್ದು ಗೃಹಲಕ್ಷ್ಮಿ ಹಣ ಎಲ್ಲೋಯ್ತು ಗೊತ್ತೇ ಇಲ್ಲ. ಕಳೆದ ಫೆಬ್ರವರಿ ಮಾರ್ಚ್ 5,000 ಕೋಟಿ ಎಲ್ಲೋಯ್ತು. ಮಿನಿಸ್ಟ್ರು ಒಪ್ಕೊಂತಾರೆ ಬರೀ 26 ತಿಂಗಳು ಕೊಟ್ಟಿದ್ದೀವಿ ಅಂತ ಹೇಳಿ. ಅದ್ರ ಅರ್ಥ 2 ತಿಂಗಳದ್ದು ಎಲ್ಲೋಯ್ತು. ಆಗ್ಲಿ 1 ವರ್ಷ ಆಗ್ತಾ ಬಂತು, ಇಲ್ಲಿವರೆಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ. ಈ ಕಡೆ ಫ್ರೀ ಬಿ ಕೊಡ್ತೀನಿ ಅಂತೇಳಿ ಪಾಪ ಹೆಣ್ಮಕ್ಳಿಗೂ ಕಿವಿಗೂ ಇಟ್ರು, ಸರ್ಕಾರ ಕೊಡ್ತೀನಿ ಅಂತೇಳಿ ಇವ್ರಿಗೂ ಕೈ ಇಟ್ರು. ರೈತರು ದಿನಕ್ಕೆ ಒಬ್ಬೊಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಒಟ್ನಲ್ಲಿ ಇವರಿಬ್ಬರು ಕೃತಿ ಕಿತ್ತಾಟದಲ್ಲಿ ನರ್ಕ ಹೋಗಿದೆ ಸ್ಮಿತಾ ಕರ್ನಾಟಕ. ಈಗ ಕಾಮಗಾರಿ ಮಾಡಿದ್ರು ಸರಿಯಾಗಿ ಮಾಡಲ್ಲ ಡಾಲಿ ಅವರೇ. ಈಗ ಮಾಡ್ತಿರುವಾಗ ಎಡವಟ್ಟಾದ್ರೆ ಅದನ್ನ ಪ್ಯಾಚಪ್ ಮಾಡೋ ಪ್ರಯತ್ನ ಇವತ್ತು ಮಣ್ಣು ತರ್ಸ್ ಹಾಕ್ತಿದ್ದಾರೆ. ಸಾಧ್ಯ ಆದ್ರೆ ವಿಜುವಲ್ಸ್ ನ ಸ್ಕ್ರೀನ್ ಮೇಲೆ ತಗೊಂಡ್ ಬನ್ನಿ. ನಮ್ಮ ಪ್ರತಿನಿಧಿ ಬೆಳಗ್ಗೆನಿಂದ ರಿಪೋರ್ಟ್ ಮಾಡುವಾಗ ಮಣ್ಣು ಆ ಟಿಪ್ಪರ್ ನಲ್ಲಿ ಮಣ್ಣು ತರ್ಸ್ ಹಾಕ್ತಾ ಇದ್ದಾರೆ. ಆ ಮಣ್ಣಿನ ಧೂಳು ಕುಡಿದು ಆ ಮಣ್ಣಿನ ಸ್ಕಿಡ್ ಆಗಿ ಮತ್ತಷ್ಟು ಅಪಘಾತ ಆಗ್ಲಿ ಅಂತನಾ? ಎಕ್ಸಾಕ್ಟ್ಲಿ. ಅದು ಹೇಳಿ ತಕ್ಷಣ ಅದು ಒಡೆದೋಗಿರುವ ಗೋಡಿ ಪೀಸಸ್ ತಗೊಂಡ್ ಬಂದು ತುಂಬಿಸಿದ್ರು. ನಮ್ಮ ಮತ್ತೆ ಮೀಡಿಯಾಗೆ ರಿಪಬ್ಲಿಕ್ ಟಿವಿ ನ್ಯೂಸ್ ರಿಪೋರ್ಟರ್ ಇದ್ರು, ಅವ್ರು ಇದ್ದಾಗ ನಾವೆಲ್ಲ ಮಾಡುವಾಗ ದೆನ್ ಅವರು ಪಂಚಾಯತ್ ಕಡೆಯಿಂದ ಬಂದ್ಬಿಟ್ಟು ಇಲ್ಲಲ್ಲ ಅದು ಬೇರೆ ಯಾರು ಕಲ್ಸಿಲ್ಲ, ನಾವು ಕಲ್ಸಿಲ್ಲ, ಜಲ್ಲಿ ಆಗ್ತೀವಿ ಅಂತ ಅವಾಗ ಬರ್ತಾ ಇದ್ದಾರೆ. ಲಾಜಿಕಲ್ ಫ್ಯೂ ಥಿಂಗ್ಸ್ ಹೇಳ್ಬೇಕಂತ ಇಷ್ಟಪಡ್ತೀನಿ. ಈಗ ಅಮೆರಿಕನ್ ಪ್ರೆಸಿಡೆಂಟ್ ಬಂದು ಡೊನಾಲ್ಡ್ ಟ್ರಂಪ್ ಬಂದು ಮೋಡಿಗೆ ಬಂದು ಹೇಳಕ್ಕಾಗುತ್ತಾ ಪಂಚಾಯತಲ್ಲಿ ಕಿತ್ತಗ್ನೂರು ಒಂದು ಜಾಗದಲ್ಲಿ ಯಾಕೆ ನೀವು ಮಾಡಿಲ್ಲ ಅಂತ? ಅದು ಸೆನ್ಸಿಬಲ್, ಇಟ್ಸ್ ನಾಟ್ ಅ ಸೆನ್ಸಿಬಲ್ ಕ್ವೆಶ್ಚನ್. ಈಗ ಹೈರಾಕಿ ಒಂದು ಕಂಪನಿಗೆ ಹೋದ್ರೆ ಹೈರಾಕಿ ಇರುತ್ತೆ, CEO, ಮ್ಯಾನೇಜರ್, ಆಪರೇಷನ್ ಮ್ಯಾನೇಜರು, ಟೀಮ್ ಲೀಡರ್ಸ್, ಅಸಿಸ್ಟೆಂಟ್ ಟೀಮ್ ಲೀಡರ್ಸ್. ಅದೇ ಪ್ರಕಾರ ದೇ ಹ್ಯಾವ್ ಸೆಗ್ರಿಗೇಟೆಡ್ ಡಿಫರೆಂಟ್ ಏರಿಯಾಸ್. ಐ ಆಮ್ ನಾಟ್ ಪಿನ್ ಪಾಯಿಂಟಿಂಗ್ ಅಟ್ ಎನಿ ಪೊಲಿಟಿಷಿಯನ್ಸ್ ಹಿಯರ್. ಐ ಆಮ್ ನಾಟ್ ಸಪೋರ್ಟಿಂಗ್ ದ DCM or the CM. This area belongs to this MLA. It is the duties of the MLA to take the action. Alva? Correct.